ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸತ್ತ ಮನುಷ್ಯರ ಆತ್ಮಗಳ ಇರುವಿಕೆ ನಿಜವ ಇದ್ರೆ ಅವುಗಳು ಕಾಟ ಕೊಡೋದು ಸತ್ಯಾನ? ಇದರ ಬಗ್ಗೆ ಇವತ್ತಿಗೂ ಜಿಜ್ಞಾಸೆಗಳು ಮುಂದುವರೆದಿವೆ. ಇದರ ಜೊತೆ ಪ್ರಾಣಿಗಳು ಸತ್ತ ಬಳಿಕ ದೆವ್ವಗಳಾಗುತ್ತವಾ? ಇದನ್ನ ಕೇಳಿದ್ರೆ ನಿಮಗೆ ಒಂದು ರೀತಿಯ ಅಚ್ಚರಿ ಆಗಬಹುದು. ಆದರೆ ಜಗತ್ತಿನಲ್ಲಿ ನಡೆದ ಕೆಲ ಘಟನೆಗಳು ಇದಕ್ಕೆ ಪುಷ್ಟಿ ನೀಡ್ತವೆ. ಮನುಷ್ಯರು ಸತ್ತ ಬಳಿಕ ಏನಾಗ್ತಾರೆ ಅನ್ನೋದು ಇವತ್ತಿಗೂ ನಿಗೂಢವೇ. ಆದರೂ ಅವರ ಕರ್ಮಾನುಫಲದಂತೆ ಸ್ವರ್ಗ ಹಾಗೂ ನರಕಕ್ಕೆ ಹೋಗ್ತಾರೆ ಅಂತ ಪುರಾಣಗಳು ಹೇಳ್ತಾವೆ. ಇದರ ನಡುವೆ ಅತೃಪ್ತ ಆತ್ಮಗಳು ದೆವ್ವಗಳಾಗಿ ಹೋಗುತ್ತವೆ ಅಂತಾನೂ ಹೇಳ್ತಾರೆ. ಅಂತಹ ಆತ್ಮಗಳ ಕಾಟದ ಬಗ್ಗೆಯೂ ಒಂದಷ್ಟು ನಂಬಿಕೆಗಳಿವೆ. ಆದರೆ ಮನುಷ್ಯರಂತೆ ಪ್ರಾಣಿಗಳು ಕೂಡ ಸತ್ತ ಬಳಿಕ ದೆವ್ವಗಳು ಆಗೋದುಂಟಾ ಅಂತ ಕೇಳಿದರೆ ಇದಕ್ಕೆ ಉತ್ತರ ಹೇಳೋದು ಕಷ್ಟವೇ. ಆದರೂ ಪ್ರಪಂಚದ ಹಲವು ಕಡೆಗಳಲ್ಲಿ ನಡೆದಿರುವ ಒಂದಷ್ಟು ವಿಚಾರಗಳು ದಂಗು ಬಡಿಸುತ್ತವೆ. ಪ್ರಾಣಿಗಳ ಆತ್ಮಗಳು ಕೂಡ ಕಾಡುತ್ತವ? ಹಾಗೆ ಮನುಷ್ಯರ ಆತ್ಮಗಳನ್ನ ಮಂತ್ರ ತಂತ್ರಗಳಿಂದ ಕಟ್ಟಿ ಹಾಕಬಹುದು. ಆದರೆ ಪ್ರಾಣಿಗಳ ಆತ್ಮಗಳನ್ನ ಹೀಗೆ ಮಾಡಬಹುದಾ? ಇಂತಹ ಪ್ರಶ್ನೆಗಳು ಕಾಡುತ್ತವೆ. ನಾವಿವತ್ತು ಹೇಳೋ ಈ ಸ್ಟೋರಿಯೂ ಕೂಡ ಇದರ ಸುತ್ತಲೇ ಇದೆ. ಅಷ್ಟಕ್ಕೂ ಏನದು ಘಟನೆ, ನಡೆದಿದ್ದಾದ್ರೂ ಎಲ್ಲಿ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇದು ನಮ್ಮ ದೇಶದಲ್ಲಿ ನಡೆದಿರುವಂತಹ ಘಟನೆಗಳಲ್ಲ. ಆದರೆ ಸಾಕಷ್ಟು ಕೌತುಕಗಳನ್ನು ಮಾತ್ರ ಹುಟ್ಟು ಹಾಕತ್ವೆ. ಅದು 1855ರ ಸಮಯ. ಇಂಗ್ಲೆಂಡ್ನ ಡೆಮನ್ ಅನ್ನೋ ಊರು. ಇಲ್ಲಿನ ಪರಿಸರ ಹೇಗಪ್ಪ ಅಂದರೆ ಚಳಿಗಾಲದಲ್ಲಿ ಖಂಡಿತ ಇರೋದು ಕಷ್ಟ. ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಹಿಮದ ರಾಶಿಯಿಂದಲೇ ಊರು ತುಂಬಿ ಹೋಗಿರುತ್ತೆ. ಆವತ್ತೊಂದು ದಿನ ಏನಾಗುತ್ತೆ, ಎಲ್ಲರೂ ಎಂದಿನಂತೆ ಬೆಳಗ್ಗೆ ಎದ್ದು ಆಚೆ ಬರುತ್ತಾರೆ. ಹೀಗೆ ಬಂದವರಿಗೆ ಒಂದು ಅಚ್ಚರಿ ಎದುರಾಗತ್ತೆ. ರಸ್ತೆಯ ಉದ್ದಕ್ಕೂ ಪ್ರಾಣಿಯ ಹೆಜ್ಜೆ ಗುರುತುಗಳು ಇರುತ್ತವೆ. ಇದು ಯಾವುದರದಪ್ಪ ಈ ಹೆಜ್ಜೆ ಗುರುತು ಅಂತ ನೋಡಿದ್ರೆ ಹಸುವದ್ದೋ ಇಲ್ಲ ಕುದುರೆಯದ್ದೋ ಇರಬಹುದು ಅನ್ನುವಂತೆ ಇರುತ್ತೆ. ಈ ಪ್ರಾಣಿಗಳ ಲಾಳದ ಗುರುತಿನಂತಿರುತ್ತೆ. ಇದನ್ನು ನೋಡಿ ಎಲ್ಲರೂ ಹೆದರಿಕೊಳ್ತಾರೆ. ಆದರೆ ಒಂದಷ್ಟು ಮಂದಿ ಇದರಲ್ಲಿ ಹೆದರಿಕೊಳ್ಳುವಂಥದ್ದೇನೂ ಇಲ್ಲ, ಇದು ಕಿಡಿಗೇಡಿಗಳ ಕೆಲಸ ಇರಬಹುದು ಅಂತಾರೆ. ಆದರೆ ಇದೇ ಹೆಜ್ಜೆ ಗುರುತುಗಳು ಮನೆಗಳ ಮೇಲೂ ಮೂಡಿರುತ್ತೆ. ಸಾಲದಕ್ಕೆ ಇವು ಹಲವಾರು ಕಿಲೋಮೀಟರ್ಗಳವರೆಗೂ ಇರುತ್ತೆ. ಒಂದು ವೇಳೆ ಯಾರದ್ದೋ ಕಿತಾಪತಿಯಾಗಿದ್ರೆ ಇಷ್ಟೊಂದು ಹೆಜ್ಜೆಗಳನ್ನ ಕರಾರುವಕ್ಕಾಗಿ ಹಾಕೋಕೆ ಸಾಧ್ಯವಿಲ್ಲ. ಇದು ಯಾವುದೋ ಶಕ್ತಿಯದ್ದಾಗಿರಬಹುದು ಅನ್ನೋ ತೀರ್ಮಾನಕ್ಕೆ ಬರಲಾಯಿತು. ಇದನ್ನ ಮಾಧ್ಯಮಗಳಂತೂ ಇವು ಸೈತಾನನ ಹೆಜ್ಜೆ ಅಂತಾನೆ ವರದಿ ಮಾಡಿದವು. ಇನ್ನು ಆವತ್ತಿನ ದಿನದಲ್ಲಿ ಇಂಗ್ಲೆಂಡ್ನಲ್ಲಿ ಜನರು ಅತಿಮಾನುಷ ಶಕ್ತಿಗೆ ಹೆಚ್ಚಿನ ಬೆಲೆ ಕೊಡ್ತಿದ್ರಿಂದ ಇದನ್ನ ಹಾಗೆ ಅಂದುಕೊಂಡ್ರು. ಇನ್ನು ಇದರ ಬಗ್ಗೆ ಅವಲೋಕನ ನಡೆಯುತ್ತಲೇ ಇದ್ವು. ಆದರೆ ಇದು ಹೇಗೆ ಸೃಷ್ಟಿಯಾಯಿತು ಅಂತ ಗೊತ್ತಾಗಲೇ ಇಲ್ಲ. ಈ ಘಟನೆ ನಡೆದದ್ದು 1855ರಲ್ಲಿ. ಆದರೆ ಇದರ ಬಗ್ಗೆ 1960ರವರೆಗೂ ರಿಸರ್ಚ್ಗಳು ನಡೆದವು. ಆದರೆ ಇದು ಸಂಭವಿಸಿದ್ದು ಹೇಗೆ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ. ಜನರು ಹೇಳಿದ್ದು ಮಾತ್ರ ಇದು ಸೈತಾನನ ಹೆಜ್ಜೆಗಳು, ಮೃತಪಟ್ಟು ಅಗೋಚರ ಶಕ್ತಿಯನ್ನ ಪಡೆದಿರುವ ಪ್ರಾಣಿಗಳದ್ದು ಅಂತಾನೆ ನಂಬಿದ್ರು. ಇದರ ಬಗ್ಗೆ ಹೆಚ್ಚಿನದ್ದೇನೂ ಗೊತ್ತಾಗದೇ ಇದ್ರಿಂದ ಇದರ ಬಗ್ಗೆ ನಂತರ ಯಾವುದೇ ಸಂಶೋಧನೆಗಳು ನಡೀಲಿಲ್ಲ. ಇದರ ನಡುವೆ ಏನಾಗುತ್ತೆ ಅಂದರೆ 1870ರಲ್ಲಿ ಸ್ಕಾಟ್ಲ್ಯಾಂಡ್ನ ಒಂದೆರಡು ಪ್ರದೇಶಗಳಲ್ಲೂ ಹೀಗೆ ಆಗಿತ್ತು. ಇದರ ಬಗ್ಗೆಯೂ ಹೆಚ್ಚಿನದ್ದೇನೂ ಗೊತ್ತಾಗಲಿಲ್ಲ. ಇನ್ನು 2013ರಲ್ಲಿ ಪೋಲ್ಯಾಂಡ್ನಲ್ಲೂ ಇಂಥದ್ದೇ ಗುರುತುಗಳು ಸಿಕ್ಕಿದ್ವು. ಅದು ಹೇಗೆ ಮೂಡಿದ್ವು ಅನ್ನೋದು ಮಾತ್ರ ತಿಳಿದು ಬರಲಿಲ್ಲ. ಆದರೆ ಹೇಳೋದೇನೆಂದರೆ ಅವೆಲ್ಲ ಸತ್ತ ಪ್ರಾಣಿಗಳ ಕಾಟ ಅಂತ. ಇದು ಸುಳ್ಳೋ ನಿಜವೋ ಅನ್ನೋದರ ಬಗ್ಗೆ ಯಾರೂ ನಿಖರವಾಗಿಯೂ ಹೇಳಲಿಲ್ಲ. ಆದರೆ ಈ ಘಟನೆಗಳು ಸಂಭವಿಸಿದ ಮೇಲೆ ಒಂದಷ್ಟು ಕೆಟ್ಟ ಘಟನೆಗಳಂತೂ ನಡೆದಿವೆಯಂತೆ. ಇಲ್ಲೆಲ್ಲ ಅನೇಕರಿಗೆ ಕಾಯಿಲೆಗಳು ಕಾಣಿಸಿಕೊಂಡು ಜೀವ ಬಿಟ್ಟಿದ್ದೂ ಇದೆಯಂತೆ. ಇದರಿಂದ ಇದೆಲ್ಲ ಸತ್ತ ಪ್ರಾಣಿಗಳ ಆತ್ಮಗಳ ಕೈಚಳಕ ಅನ್ನೋದು ಈ ಭಾಗದ ಜನರ ನಂಬಿಕೆ. ಒಂದು ಸಮಾಧಾನದ ವಿಚಾರ ಅಂದರೆ ಅಂದಿನಿಂದ ಇವತ್ತಿನವರೆಗೂ ಆ ಹೆಜ್ಜೆಗಳ ಗುರುತು ಎಲ್ಲಿಯೂ ಮೂಡಿಲ್ಲ. ಇದರ ಜೊತೆ ಮತ್ತೊಂದು ಘಟನೆ ಬಗ್ಗೆ ಹೇಳ್ತೀವಿ ಕೇಳಿ. ಅದಂತೂ ನಿಜಕ್ಕೂ ಭಯ ಹುಟ್ಟಿಸುವಂಥದ್ದು. ಇದು ನಡೆದದ್ದು ನಾರ್ತ್ ವೇಲ್ಸ್ನಲ್ಲಿ. ಇಲ್ಲೊಂದು ಕಡೆ ಬಿಳಿಯ ಕುದುರೆಯಂತೂ ಕೊಟ್ಟ ಕಾಟ ಅಷ್ಟಿಷ್ಟಲ್ವಂತೆ. ಇದು ರಾತ್ರಿಯ ವೇಳೆ ಈ ಜಾಗದಲ್ಲಿ ಬರೋರನ್ನೇ ಟಾರ್ಗೆಟ್ ಮಾಡ್ತಿತ್ತಂತೆ. ಈ ಮಾರ್ಗದಲ್ಲಿ ಬರುವ ವಾಹನಗಳ ಮುಂದೆ ದಿಢೀರಂತ ಎಂಟ್ರಿ ಕೊಟ್ಟು ಬಿಡ್ತಿತ್ತಂತೆ. ಚಾಲಕರು ಇನ್ನೇನು ನಾವು ಕುದುರೆಗೆ ಗುದ್ದೆ ಬಿಟ್ವಿ ಅಂದುಕೊಳ್ಳೋದ್ರ ಒಳಗೆ ಬಂದ ವೇಗದಲ್ಲೇ ಮಾಯ ಆಗಿ ಬಿಡ್ತಿತ್ತಂತೆ. ಇದು ಇಡೀ ಪ್ರದೇಶದಲ್ಲೇ ಹಬ್ಬಿ ಜನರು ಇತ್ತ ತಿರುಗಾಡುವುದನ್ನೇ ಬಿಟ್ಟು ಬಿಟ್ರಂತೆ.
ಇದೆಲ್ಲ ಆಗ್ತಾ ಇದ್ದಂತೆ ಇದರ ಬಗ್ಗೆ ತನಿಖೆಗೆ ಸರ್ಕಾರ ಮುಂದಾಗತ್ತೆ. ಇಲ್ಲಿ ಪೊಲೀಸರು ತನಿಖೆ ಮಾಡುವಂತೆ ಆದೇಶ ಕೊಡುತ್ತೆ. ಅಚ್ಚರಿ ಅಂದ್ರೆ ಪೊಲೀಸರಿಗೂ ಇಂಥದ್ದೇ ಕೆಟ್ಟ ಅನುಭವಗಳು ಆಗತೊಡಗುತ್ತವೆ. ಮಿಂಚಿನ ವೇಗದಲ್ಲಿ ಓಡಿ ಬಂದು ಅಷ್ಟೇ ವೇಗವಾಗಿ ಓಡಿ ಕಣ್ಮರೆ ಆಗೋಗ್ತಿತ್ತು. ಮತ್ತೊಂದು ವಿಚಾರ ಅಂದ್ರೆ ಇಂಥದ್ದೊಂದು ಕೆಟ್ಟ ಅನುಭವವನ್ನು ಅನುಭವಿಸಿದವರು ಹುಷಾರು ತಪ್ಪಿ ಮಲಗಿ ಬಿಡ್ತಿದ್ರಂತೆ. ಎಷ್ಟೋ ಜನರು ರಾತ್ರಿ ವೇಳೆ ಇತ್ತ ತಿರುಗಾಡುವುದನ್ನೇ ಬಿಟ್ಟು ಬಿಟ್ಟಿದ್ರಂತೆ. ಪೊಲೀಸರು ಕೂಡ ಇಲ್ಲಿ ಡ್ಯೂಟಿ ಮಾಡೋಕೆ ಹೆದರಿಕೊಳ್ತಿದ್ರು. ಜನರು ಇದು ಕುದುರೆ ದೆವ್ವ ಅಂತ ಹೊಸ ವ್ಯಾಖ್ಯಾನವನ್ನೇ ಕೊಟ್ಟು ಬಿಟ್ರು. ಇದರಿಂದ ಇಲ್ಲಿಗೆ ಅನೇಕ ಸಂಶೋಧಕರ ತಂಡವೇ ಬಂತು. ಬಂದವರೇ ಹೀಗೆ ಕಣ್ಣಾಮುಚ್ಚಾಲೆ ಆಟವಾಡಿಸ್ತಾ ಇದ್ದ ಆ ಕುದುರೆ ಇಲ್ಲೇ ಇದ್ದು ಸತ್ತು ಹೋಗಿತ್ತ ಅನ್ನೋದರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಆದರೆ ಅಂಥದ್ಯಾವುದೂ ಕಂಡು ಬರಲಿಲ್ಲ. ಆದರೆ ಆ ಕುದುರೆ ರಾತ್ರಿ ವೇಳೆ ಕಾಣಿಸಿಕೊಂಡು ಭಯ ಹುಟ್ಟಿಸುತ್ತೆ ಅನ್ನೋ ವಿಚಾರ ಮಾತ್ರ ಪ್ರಚಲಿತದಲ್ಲಿತ್ತು. ಕಾಲಕ್ರಮೇಣ ಆ ಮಾಯಾ ಕುದುರೆಯ ಓಡಾಟ ನಿಂತು ಹೋಯಿತು. ಆದರೆ ಆ ವಿಚಾರದ ಬಗ್ಗೆ ಇವತ್ತಿಗೂ ಇಲ್ಲಿ ಮಾತನಾಡೋರು ಸಿಗ್ತಾರೆ. ಈಗ ನಾವು ಹೇಳಿದ್ದು ಸಣ್ಣ ಪುಟ್ಟ ಘಟನೆಗಳು. ಇವುಗಳಿಗಿಂತ ದೊಡ್ಡದೊಂದು ಅಮೆರಿಕದಲ್ಲಿ ನಡೆದು ಹೋಯಿತು. ಇದಕ್ಕೆ ಕಾರಣವಾಗಿದ್ದು ಒಂದು ಕರಿ ಬೆಕ್ಕಿನ ಆತ್ಮ. ಬೆಕ್ಕನ್ನ ಎಲ್ಲರೂ ಅಪಶಕುನದ ಪ್ರಾಣಿ ಅಂತಾರೆ. ಇದು ಅಡ್ಡ ಬಂದರೆ ಹೋಗೋ ದಾರಿಯನ್ನೇ ಬದಲಿಸಿ ಬಿಡ್ತಾರೆ. ಅದೇ ರೀತಿ ಇಲ್ಲೊಂದು ಬೆಕ್ಕಿನ ಆತ್ಮ ಕಾಡಿತ್ತು. ಅದು ಮುಂದಾಗೋ ಅನಾಹುತಗಳ ಬಗ್ಗೆ ಮೊದಲೇ ಸೂಚನೆ ಕೊಡ್ತಿತ್ತು. ಅಷ್ಟಕ್ಕೂ ಇದು ರಾತ್ರಿ ಹೊತ್ತು ಕಾಣಿಸಿಕೊಳ್ತಾ ಇದ್ದದ್ದು ವೈಟ್ ಹೌಸ್ ಹಾಗೂ ಅದರ ಅಕ್ಕಪಕ್ಕ ಇದ್ದ ಆಫೀಸ್ಗಳಲ್ಲಿ. ಹಾಗಿದ್ರೆ ಇದು ಅಲ್ಲಿ ವಾಸವಾಗಿತ್ತ ಅಂದ್ರೆ ನಿಜ. ಅದು ಹೇಗೆ ಅಂದ್ರೆ ಆ ವೇಳೆ ಇಲ್ಲೆಲ್ಲ ಇಲಿಗಳ ಕಾಟ ಹೆಚ್ಚಾಗಿದ್ದುವಂತೆ. ಅವುಗಳ ನಿಯಂತ್ರಣಕ್ಕೆ ಅಧಿಕಾರಿಗಳು ಒಂದಷ್ಟು ಬೆಕ್ಕುಗಳನ್ನ ಇಲ್ಲಿಗೆ ತರಿಸಿದ್ದರಂತೆ. ಅದೇ ರೀತಿ ಈ ಬೆಕ್ಕು ಕೂಡ ಇಲ್ಲೇ ಇತ್ತಂತೆ. ಅದೊಂದು ದಿನ ಅದು ಸತ್ತು ಹೋಯಿತು. ಅಷ್ಟೇ ಅಲ್ಲ, ಅದು ದೆವ್ವವಾಗಿ ಕಾಣಿಸಿಕೊಳ್ಳತೊಡಗಿತ್ತಂತೆ. ಅದೊಂದು ದಿನ ಈ ಕರಿಬೆಕ್ಕು ಇಲ್ಲಿನ ಭದ್ರತಾ ಸಿಬ್ಬಂದಿಗೆ ಕಾಣಿಸಿಕೊಂಡಿತ್ತು. ಹೀಗೆ ಕಾಣಿಸಿಕೊಂಡ ಬೆಕ್ಕು ಇದ್ದಕ್ಕಿದ್ದಂತೆ ಮಾಯ ಆಗಿ ಬಿಡ್ತಂತೆ. ಇದೇನು ಹೀಗಾಯ್ತಲ್ಲ ಅಂದುಕೊಳ್ಳುವಾಗಲೇ ಬೆಕ್ಕು ಮೇಲಿಂದ ಮೇಲೆ ಕಾಣಿಸಿಕೊಳ್ತಿತ್ತು. ಇದಾದ ಕೆಲವೇ ದಿನದಲ್ಲಿ ಅಮೆರಿಕಾದ ಅಂದಿನ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ಹತ್ಯೆ ನಡೆದು ಹೋಯಿತು. ಅಲ್ಲಿಗೆ ಆ ಬೆಕ್ಕು ದೆವ್ವವಾಗಿ ಬಂದು ಇಂತಹ ಸೂಚನೆಯನ್ನ ಕೊಡ್ತಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಇನ್ನು ಇದಾಗಿ ಹಲವು ವರ್ಷಗಳು ಗತಿಸಿದ ಮೇಲೆ ಮತ್ತೊಬ್ಬ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಕೊಲೆಯಾಯಿತು. ಅಚ್ಚರಿ ಅಂದರೆ ಈ ಘಟನೆ ಸಂಭವಿಸೋ ಕೆಲ ದಿನಗಳ ಹಿಂದಷ್ಟೇ ಇದೇ ಬೆಕ್ಕು ಸೆಕ್ಯೂರಿಟಿಗಳ ಕಣ್ಣಿಗೆ ಕಾಣಿಸಿಕೊಂಡು ಮಾಯ ಆಗಿದ್ದಂತೆ. ಇದರಿಂದ ಇದಕ್ಕೂ ಜಾನ್ ಎಫ್ ಕೆನಡಿ ಹತ್ಯೆಗೂ ಏನೋ ಸಂಬಂಧವಿದೆ ಅಂತಾನೆ ಎಲ್ಲರೂ ನಂಬಿದ್ರು. ಇನ್ನು ಇದೇ ಬೆಕ್ಕು ಭದ್ರತಾ ಸಿಬ್ಬಂದಿಗೆ ಕಾಣಿಸಿಕೊಂಡಿದ್ದು ಮಾತ್ರವಲ್ಲ, ಅವರ ಮೇಲೆ ದಾಳಿಗೂ ಮುಂದಾಗಿ ಮಾಯ ಆಗಿ ಬಿಡ್ತಂತೆ. ಒಂದೊಮ್ಮೆ ಹಲವಾರು ಭದ್ರತಾ ಸಿಬ್ಬಂದಿಗೆ ಅದು ದೈತ್ಯಾಕಾರದಲ್ಲಿ ಕಂಡು ದಾಳಿಗೆ ಮುಂದಾಯಿತಂತೆ. ಇದನ್ನ ನೋಡಿದ ಭದ್ರತಾ ಸಿಬ್ಬಂದಿ ಅದನ್ನ ಕೊಲ್ಲಲು ರೈಫಲ್ ತೆಗಿತಾರೆ. ಆಗ ಕರಿಬೆಕ್ಕು ಇದ್ದಕ್ಕಿದ್ದಂತೆ ಮಾಯ ಆಗಿ ಬಿಡ್ತಂತೆ. ಅಷ್ಟೇ ಅಲ್ಲ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಕಾಣಿಸಿಕೊಂಡು ಮಾಯ ಆಗಿ ಬಿಡ್ತಂತೆ. ನಂತರ ಆ ಕರಿಬೆಕ್ಕು ಯಾರಿಗೂ ಕಾಣಿಸಿಕೊಂಡಿದ್ದಿಲ್ಲ. ಆದರೆ ಈ ಬೆಕ್ಕಿನ ಬಗ್ಗೆ ಮಾತ್ರ ಅಮೆರಿಕದಲ್ಲಿ ಇವತ್ತಿಗೂ ಮಾತನಾಡ್ತಾರೆ. ಮತ್ತೊಂದು ವಿಚಾರ ಅಂದರೆ ಇದನ್ನ ಹಲವಾರು ಮಂದಿ ಭ್ರಮೆ ಅಂದವರೂ ಇದ್ದಾರೆ. ಆದರೆ ಒಂದೇ ಬಾರಿಗೆ ಎಲ್ರಿಗೂ ಭ್ರಮೆ ಆಗೋದು ಖಂಡಿತ ಆಗೋದಿಲ್ಲ. ಇನ್ನೊಂದು ಇಂಥದ್ದೇ ಬೆಚ್ಚಿ ಬೀಳಿಸೋ ಘಟನೆ ಇಲ್ಲಿ ನಡೆಯುತ್ತೆ. ಅದೇನಂದ್ರೆ, ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಲ್ಲೊಬ್ಬ ಕುರಿ ಕಾಯೋನಿರ್ತಾನೆ. ಆವತ್ತೊಂದು ದಿನ ಸಂಜೆ ಆತ ತನ್ನ ಕುರಿಗಳನ್ನ ಕರೆದು ತಂದು ಮನೆಗೆ ಬಿಟ್ಟು ಆಚೆ ಬರ್ತಾನೆ. ತಿರುಗಾಡಿಕೊಂಡು ಬರಲು ಆತ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಪೊಗರ್ದಸ್ತಾದ ಮತ್ತೊಂದು ಕುರಿ ಈತನ ಕಣ್ಣಿಗೆ ಬೀಳುತ್ತೆ. ಆದರೆ ಇದು ಈತನದ್ದಾಗಿರಲಿಲ್ಲ. ಆದರೂ ಅದನ್ನ ಕರೆದುಕೊಂಡು ಬರ್ತಿರ್ತಾನೆ. ಆಗ ಆತನ ಸ್ನೇಹಿತ ಸಿಗ್ತಾನೆ. ಇದು ಆತನ ಕುರಿಯಲ್ಲ ಅನ್ನೋದು ಗೊತ್ತಾಗಿ ಇಬ್ರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದರಂತೆ ಅದನ್ನ ಮಾರಿ ಇಬ್ರು ಹಣವನ್ನ ಹಂಚಿಕೊಳ್ಳೋದು, ಇಲ್ಲಾಂದ್ರೆ ಅದನ್ನ ಕತ್ತರಿಸಿ ಮಾಂಸ ಹಂಚಿಕೊಳ್ಳೋದು. ಹೀಗೆ ಮಾತನಾಡಿಕೊಂಡು ಆ ಕುರಿಯನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ಆಚೆ ಕುಳಿತಿರ್ತಾರೆ. ಈ ವೇಳೆ ಇದ್ದಕ್ಕಿದ್ದಂತೆ ಇಲ್ಲೇ ಇದ್ದ ಬಾವಿಯಿಂದ ಒಂದು ಸದ್ದು ಕೇಳ್ತು. ಅದೇನು ಅಂತ ನೋಡಿದ್ರೆ ಅಲ್ಲಿ ಏನೂ ಇರಲಿಲ್ಲ. ಇನ್ನು ಇವರಿಬ್ರು ಬಂದು ಬೀಗ ತೆಗೆದು ನೋಡಿದ್ರೆ ರೂಮ್ನಲ್ಲಿ ಆ ಕುರಿಯೇ ಇರಲಿಲ್ಲ. ಇದರಿಂದ ಇವರು ಬೆದರಿ ಹೋದ್ರು. ಅಸಲಿಗೆ ಇಲ್ಲೇನಾಗಿದ್ದು ಅಂದ್ರೆ, ಇಲ್ಲಿದ್ದ ಜಮೀನಿನ ಮಾಲೀಕರ ಮನೆಯಲ್ಲಿ ಗಲಾಟೆಯಾಗಿ ಅಂದು ಮನೆಯಲ್ಲಿದ್ದ ಗರ್ಭಿಣಿಯನ್ನ ಇದೇ ಬಾವಿಗೆ ತಳ್ಳಿ ಕೊಂದು ಬಿಟ್ಟಿದ್ರಂತೆ. ಆಕೆಯ ಆತ್ಮ ಹೀಗೆ ಕುರಿಯ ರೂಪದಲ್ಲಿ ಇಲ್ಲಿ ಸಂಜೆ ವೇಳೆ ತಿರುಗಾಡ್ತಾ ಇತ್ತಂತೆ. ಇದೇ ಆತ್ಮ ಅವತ್ತು ಇವರಿಗೂ ಕುರಿಯ ರೂಪದಲ್ಲಿ ಕಾಣಿಸಿದ್ದು
ಇದೇ ಆತ್ಮ. ಇದನ್ನ ಇಲ್ಲಿನ ಜನರು ಅನೇಕ ವರ್ಷಗಳವರೆಗೂ ಮಾತನಾಡಿಕೊಳ್ತಿದ್ರು. ಮನುಷ್ಯರು ಸತ್ತ ಬಳಿಕ ಕೆಲವರು ಅಂತರ ಪಿಶಾಚಿಗಳಾಗಿ ಅಲಿಯುತ್ತಾರೆ ಅನ್ನೋ ಮಾತುಗಳಿವೆ. ಅದೇ ರೀತಿ ಪ್ರಾಣಿಗಳು ಕೂಡ ಆಗಬಹುದು ಅನ್ನೋದಕ್ಕೆ ಇವು ಕೆಲವು ಸಾಕ್ಷಿಗಳಷ್ಟೇ. ಆದರೆ ಇವುಗಳಿಗೆ ಯಾವುದೇ ವೈಜ್ಞಾನಿಕ ಸಾಕ್ಷಿಗಳಿಲ್ಲ. ಹಾಗಂತ ಇವುಗಳನ್ನು ಭ್ರಮೆ ಅಂತ ತಳ್ಳಿ ಹಾಕುವಂತೆಯೂ ಇಲ್ಲ. ಆದರೆ ಜನರಲ್ಲಿ ಮಾತ್ರ ಇಂಥದ್ದೊಂದು ನಂಬಿಕೆ ಇದ್ದೇ ಇದೆ. ಇಂತಹ ನಂಬಿಕೆ ಅಪನಂಬಿಕೆಗಳನ್ನು ನಿಮಗೆ ಬಿಟ್ಟಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.